ಎಲ್ಲ ಒಂದು ಕಲಾವಿದರಿಗೂ ತಂತ್ರಜ್ಞರಿಗೂ ಹಾಗೆ ಚಿತ್ರರಂಗದ ಎಲ್ಲರಿಗೂ ಗೊತ್ತು ಅವರಿದ್ರೆ ಎಲ್ಲಾ ಕಡೆ ಪರ್ಫೆಕ್ಷನಿಸ್ಟ್ ಹಾಗೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಗೆ ನಮ್ಮ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಏನೇ ಮಾಡಿದ್ರು ಅದ್ದೂರಿತನ ಇರುತ್ತೆ. ಸಿನಿಮಾ ಮಾಡಿದ್ರು ಅದ್ದೂರಿಯಾಗಿ ಮಾಡ್ತಾರೆ, ಮಕ್ಕಳು ಮದ್ವೆ ಮಾಡಿದ್ರು ಅದ್ದೂರಿಯಾಗಿ ಮಾಡ್ತಾರೆ, ಅವ್ರು ಮಾತಾಡಿದ್ರು ಅದ್ದೂರಿಯಾಗಿರುತ್ತೆ. ಸೊ ಅವರು ಹಾರೈಕೆ ಮಾಡಿದ್ರು ಅಷ್ಟೇ ಅದ್ದೂರಿಯಾಗಿರುತ್ತೆ. ಅಷ್ಟೇ ಅದ್ದೂರಿ ಆಗಿರುವಂತ ವ್ಯಕ್ತಿತ್ವ ನಮ್ಮ NM ಸುರೇಶ್ ಸರ್ಗೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ನ ಒಂದು ಪ್ರೊಡ್ಯೂಸರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿ ಆಲ್ವೇಸ್ ಎವರ್ ಯಂಗ್ ಎವರ್ ಎನರ್ಜೆಟಿಕ್, ನಾನು ಯಾವಾಗ್ಲೂ ಹೀರೋ ಅಂತ ರೇಗಿಸ್ತಿರ್ತೀನಿ, ಉಮೇಶ್ ಬಣ್ಕಾರ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಹಾಗೆ ಒಂದು ರಾಜಕಾರಣ ಹಾಗೆ ಚಲನಚಿತ್ರರಂಗ ಅಂತಂದ್ರೆ ಬೇರೆ ಸಾಧ್ಯನೇ ಅಲ್ಲ. ಅಂತವರಲ್ಲಿ ಯಾವತ್ತಿದ್ರು ರಾಜಕಾರಣಿ ಅಂತ ನಮಗ ಅವ್ರು ಯಾವತ್ತೂ ಅನ್ಸಿರ್ಲಿಲ್ಲ. ಎಷ್ಟೋ ಜನ ಒಂದು ಕಲಾವಿದರಿಗೆ ಹಾಗೆ ಎಷ್ಟೋ ಜನ ಒಂದು ಸಿನಿಮಾಗೆ ಅವರು ಪೂರಕವಾಗಿ ಅಳಿದು ಸೇವೆಯಾಗಿ ತೆರೆ ಮರೆ ಹಿಂದೆ ಗೊತ್ತಿಲ್ದಂಗೆನೆ ಸೇವೆ ಸಲ್ಲಿಸ್ಕೊಂಡು ಅಷ್ಟು ಒಂದು ದೊಡ್ಡ ಸಹೃದಯ ಅಂತಾನೆ ಹೇಳ್ಬೋದು. ಜನನಾಯಕ ಹಾಗೆ ಏನೇ ಹೋದ್ರು ಇಲ್ಲ ಅಂತ ಅವ್ರು ಕೂಡ ಯಾವುದೇ ಒಂದು ಮನಸ್ಥಿತಿನಲ್ಲಿ ಹೇಳಲ್ಲ. ರಾಜು ಗೌಡ ಸರ್ ಸುರಪುರ MLA ಶಾಸಕರು ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿನ್ಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕಂದ್ರೆ ಇರೋದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಆದ್ರೆ ಯಾವತ್ತಿದ್ರೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಜೊತೆನೆ ನಂಟು ಜಾಸ್ತಿ ಅಂತ ಹೇಳ್ಬೋದು. ಎಲ್ಲಾ ಕಾರ್ಯಕ್ರಮಕ್ಕೂ ಸ್ಪಾನ್ಸರ್ಡ್ ಬೈ DX Maxworth ಪ್ರಾಪರ್ಟಿ, ಸ್ಪಾನ್ಸರ್ಡ್ ಬೈ ಸಹ ಪ್ರಾಯೋಜಕರು DX Maxworth ಅಂತಾನೆ ಬರ್ತಿರತ್ತೆ. ಏನಕ್ಕೆ ಅಂದ್ರೆ ಅಷ್ಟೊಂದು ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಅಂತ ಒಂದು ಹೃದಯವಂತ ನಮ್ಮ DX Maxworth ನ MD ಆಗಿರುವಂತಹ ದಯಾನಂದ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದರೆ ನಿಮಗೂ ಕೂಡ ಸ್ವಾಗತ ಸರ್. ನಾವು ಬೇರೆ ಅಲ್ಲ, ನಾವಿದೀವಿ, ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಕೃತಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಆ ಪ್ರಕೃತಿಗೆ ಒಂದು ಪ್ರೇರೇಪಕರಾಗಿ ಹಾಗೆ ನಮ್ಮೆಲ್ಲ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಪ್ರಕೃತಿಯ ಸೇವೆ ಮಾಡ್ತಿರುವಂತಹ ಪ್ರಕೃತಿ ಪ್ರಸನ್ನ ಸರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಖಡಕ್ ಬಂದ್ರೆ ಸಾಕು, ಬಂದು ಸರ್ ನಮಸ್ತೆ ಅಂತ ಹೇಳ್ಬೇಕು. ಆನ್ ಟೈಮ್ ಪಂಕ್ಚುಯಾಲಿಟಿ ನಮ್ಮ ACP ಶಂಕರ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮಗೂ ಕೂಡ ಹೃದಯ ಪೂರ್ವಕ ಸ್ವಾಗತ. ಇವರ ಬಗ್ಗೆ ನಾನು ಒಂದು ಮಾತಲ್ಲ ಎರಡು ಮಾತಲ್ಲ ಗ್ರಂಥಗಳು ಬರಬಹುದು. ಹೂವೇ ಹೂವೇ ಅಂತ ಎಲ್ಲರ ಮನಸ್ಸಲ್ಲೂ ಮುದ ನೀಡಿ ಹಾಗೆ ಅವರ ಸಹೃದಯತನದಿಂದನೇ ಅವರ ಒಂದು ಸಿಂಪ್ಲಿಸಿಟಿ, ಅವರು ಬೆಳೆದಿರುವಂತಹ ರೀತಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅವರಲ್ಲಿ ಕಲಿಬೇಕಾಗಿರುವಂತಹ ಒಂದು ವ್ಯಕ್ತಿತ್ವ, ಡೌನ್ ಟು ಅರ್ತ್ ಪರ್ಸನಾಲಿಟಿ. ನೀವ್ ಎಷ್ಟೇ ದೊಡ್ಡ ವ್ಯಕ್ತಿತ್ವ ಆಗಿ ನೀವ್ ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ಲಿ, ನೀವು ಬೆಳೆದು ಬಂದ ಹಾದಿನ ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಒನ್ ಆಫ್ ದ ವಂಡರ್ಫುಲ್ renowned, promising ಅಂತ ಹೇಳಲ್ಲ, renowned and already proven and a beautiful gorgeous actress, ನಮ್ಮ ಒಂದು ಕನ್ನಡದ ಹೆಮ್ಮೆಯ ಕೊಡುಗೆ ಮಿಸಸ್ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಆತ್ಮೀಯವಾದ ಸ್ವಾಗತ. ಇವರು ಒಳ್ಳೆ ಅಭಿನೇತ್ರಿ, ಒಳ್ಳೆ ಹೆಂಡತಿ, ಹಾಗೆ ಒಳ್ಳೆ ಒಂದು ತಾಯಿ, ಎಲ್ಲ ಒಂದು ಪರ್ಫೆಕ್ಟ್ ಪಿಕ್ಚರ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಲೈವ್ ಎಕ್ಸಾಂಪಲ್ ಇಟ್ ಇಸ್ ಪ್ರಿಯಾಂಕಾ ಉಪೇಂದ್ರ ಮೇಡಮ್. ನನ್ನ ಎಲ್ಲಾ ಒಂದು ಕಾರ್ಯಕ್ರಮಕ್ಕೂ ನನಗೆ ಒಂದು ಕುಟುಂಬ ಒಂದು ಸಹಕಾರ ನೀಡ್ತಾ ಇದೆ. ಥ್ಯಾಂಕ್ ಯು ಅಗೇನ್ ಅಂಡ್ ಅಗೇನ್ ಮ್ಯಾಮ್. ಇಂಥ ಒಂದೇನೋ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಿರೋದ್ರಿಂದ ನಿಮ್ಮ ಒಂದು ಪ್ರೋತ್ಸಾಹ ಯಾವತ್ತೂ ಇರುತ್ತೆ ಅಂತ ಕೇಳ್ತಾ ಇದೀನಿ. ಥ್ಯಾಂಕ್ ಯು ಅಗೇನ್. ಅಂಡ್ ಎಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಾಗೆ ಸಾಮಾಜಿಕ ಜಾಲತಾಣದ ಎಲ್ಲರಿಗೂ, ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲ್ಲಾ ಮೀಡಿಯಾ, ಬಿಕಾಸ್ ನಾವ್ ಏನೇ ಮಾಡಿದ್ರು ನೀವು ತಲುಪಿಸೋ ಅಂತ ಒಂದು ಜವಾಬ್ದಾರಿ ನಿಮ್ಮಲ್ಲಿರುತ್ತೆ. ಇಷ್ಟು ವರ್ಷ ನನ್ನನ್ನ ಒಂದು ನಾಯಕ ನಟಿಯಾಗಿ, ಬಾಲ ನಟಿಯಾಗಿ, ಹಾಗೆ ಒಂದಷ್ಟು ಬೇರೆ ಬೇರೆ ಆಯಾಮದಲ್ಲಿ ನೋಡಿದ್ರಿ. ಆದ್ರೆ ಮೊದಲನೇ ಸರಿ ನನ್ನ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಮೂಲಕ ಎಲ್ಲ ಮಕ್ಕಳನ್ನ ಹಾಕೊಂಡು ಒಂದು ಒಳ್ಳೆ ಪ್ರಯತ್ನ ಪಟ್ಟಿದೀವಿ. ಆ ರಾಮನಿಗೆ ಒಂದು ಡೆಡಿಕೇಟ್ ಕೂಡ ಮಾಡಿದೀವಿ. ಸೊ ಆ ಒಂದು ಜವಾಬ್ದಾರಿನ ತಗೊಂಡ್ರು ಅಂತ ಎಲ್ಲ ಮಾಧ್ಯಮ ಮಿತ್ರರನ್ನ ಕರ್ಕೊಂಡು ಬಂದು ಹಾಗೆ ಅವ್ರನ್ನ ಒಂದು ನಮ್ಮೆಲ್ಲರ ಜೋಡಿಸಿ ಒಂದು ಕಡೆ ನೆಲೆಯೂರಿಸಿದ್ದು ನಮ್ಮ PRO ವೆಂಕಟೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಎಲ್ಲ ಕಲಾವಿದರಿಗೂ, ನನ್ನ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಪ್ರತಿಯ ಕಲಾವಿದರು, ಹಾಗೆ ಇವತ್ತು ಹೀರೋ ಆಫ್ ದ ಡೇ. ನಾವು ಸಾಂಗ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಆದ್ರೆ ಸಾಂಗ್ ಯಾರು ಮಾಡಿದ್ದು, ಸಾಂಗ್ ಯಾರು ಹಾಡಿದ್ದು, ನೀವು ನಿಜವಾಗ್ಲೂ ಒಂದು ಈ ಸಾಂಗ್ ನ ಕೇಳಿದ್ರೆ ಮೈ ರೋಮಾಂಚನ ಆಗೋದಂತೂ ಖಂಡಿತ ಹೌದು. ಈ ಒಂದು ಸಾಂಗ್ ಹುಟ್ಕೊಂಡಿದ್ದ ಒಂದು ಚಿಕ್ಕ ಸನ್ನಿವೇಶ ಹೇಳ್ತೀನಿ, ಬಿಕಾಸ್ ಇದೆಲ್ಲ ಒಂದು ಆಗೋಕೆ ಒಂದು ತುಂಬಾ ಟೈಮ್ ಅಂತೂ ನಮಗೆ ಹಿಡಿಲೇ ಇಲ್ಲ. ಐ ಥಿಂಕ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 10 ದಿನದಲ್ಲೆಲ್ಲಾನು ಮುಗಿಸ್ಬಿಟ್ಟಿದೀವಿ ನಾವು.
ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಾನು ಸಾಂಗ್ ನೋಡಿದ್ಮೇಲೆ ನಾವು ಶೇರ್ ಮಾಡ್ಕೊಳ್ತೀವಿ. ಆದ್ರೆ ಹೀರೋ ಆಫ್ ದ ಡೇ ಈ ಒಂದು ಸಾಂಗ್ ನ ಮುಖ್ಯ ರೂವಾರಿ, ಹಾಡುಗಾರರು ಹಾಗೆ ಸಂಗೀತ ನಿರ್ದೇಶಕರಾದಂತಹ ಪಿ ನೀತು ನಿನಾದ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದ ವಂಡರ್ಫುಲ್ ಸಾಂಗ್. ತುಂಬಾನೇ ಚಾಲೆಂಜ್ ಕೊಟ್ರಿ ಸರ್ ನಮಗೆ. ಇಟ್ ಇಸ್ ಟೂ ವೆರಿ ಮಚ್ ಲೈಕ್ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ನಮಗೆ ಒಂದು ಥಾಟ್ಫುಲ್ ಪ್ರೋಸೆಸ್ ನ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಯ್ತು. ಅಂಡ್ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ತಂಡ ಹಾಗೂ ಎಲ್ಲಾನು ನಾನು ಆಮೇಲೆ ಪರಿಚಯ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಫಸ್ಟ್ ಸಾಂಗ್ ನೋಡೋಣ. ಅದೇ ಶುರು ಮಾಡೋದಕ್ಕಿಂತ ಮುಂಚೆ ಆ ತಾಯಿನ, ಗುರುಗಳನ್ನ ಎಲ್ಲರೂ ನಮಸ್ಕರಿಸ್ತಾ, ಹಾಗೆ ನನ್ನ ಹೆತ್ತ ತಾಯಿ, ನನ್ನ ತಾಯಿ ಶಶಿಪ್ರಭಾ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು. ಅಂಡ್ ಸ್ವಾರ್ಥನೂ ಹೌದು ಅಂತ ಹೇಳ್ಬೋದು, ದಯವಿಟ್ಟು ಕ್ಷಮಿಸಿ. ಈ ಒಂದು ದಿನಾನ ನಾನು ನನ್ನ ತಂದೆಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಒಂದು ತಿಂಗಳ ಹಿಂದೆ ನನ್ನ ತಂದೆನ ಕಳ್ಕೊಂಡೆ. ಅವರ ಒಂದು ಪ್ರೋತ್ಸಾಹ ನನ್ನ ಮೇಲೆ ಯಾವತ್ತಿದ್ರು ಹೀಗೆ ಇರಲಿ, ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರುತ್ತೆ. ಇದೇನೇ ಮಾಡಿದ್ರು ನನ್ನ ಕಲಾ ಸೇವೆ ನನ್ನ ತಂದೆಗೆ ಅರ್ಪಣೆ ಮಾಡೋಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ನಿರಂಜನ್ ದೇಶಪಾಂಡೆ ಸರ್ ಬಗ್ಗೆ ಹೇಳಲೇಬೇಕು. ನಮ್ಮ ಸಾಂಗ್ ಅಲ್ಲಿ ಇಬ್ರು ಸ್ಪೆಷಲ್ ಅಪೀರಿಯನ್ಸ್ ಇರ್ತಾರೆ, ಒಂದು ಅನಿರುದ್ಧ ಸರ್ ಹಾಗೆ ಒಂದು ನಿರಂಜನ್ ದೇಶಪಾಂಡೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಮೊದಲನೇ ಸಾಂಗ್ ಇದು ಒಂದು ಟೀಸರ್ ತರ ನೋಡೋಣ, ದೇವರ ರೂಪ ಅಂತ ಹೇಳಿ. ಈ ಒಂದು ಸಾಂಗು ಕೂಡ ನಾನು ಹೊಸ ಕಲಾವಿದ, ನಮ್ಮ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಕಲಾವಿದ ಸೂರ್ಯ ಅವರು, ಥಿಯೇಟರ್ ಆರ್ಟಿಸ್ಟ್. ನಾಟಕದಲ್ಲಿ ಮೈಸೂರಿಂದ ಬಂದಿರೋದು ಅವರು ಅಭಿನಯಿಸಿದ್ದಾರೆ. ಒಂದು ಚಿಕ್ಕ ಟೀಸರ್ ನ ನಾವೀಗ ಪ್ಲೇ ಮಾಡೋಣ. ಇದನ್ನ ನಾನು NN ಸುರೇಶ್ ಸರ್ ಹಾಗೆ ಬಾಮಾ ಹರೀಶ್ ಸರ್ ನ ರಿಲೀಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಈ ಒಂದು ಸಾಂಗ್ ನ ನೋಡ್ಬೋದು. ಹಾಗೆ ಮುಂದಿನ ಹಾಡು, ಈ ಒಂದು ಹಾಡನ್ನ ನಾವು ನಮ್ಮ ಸುರಪುರದ MLA ಆದಂತಹ ರಾಜುಗೌಡ ಸರ್ ಹಾಗೆ DS ಮ್ಯಾಕ್ಸ್ವರ್ಸ್ ನ MD ಆದಂತಹ ದಯಾನಂದ್ ಸರ್ ಹಾಗೆ ನಮ್ಮ ACP ಶಂಕರ್ ಸರ್ ಇದನ್ನ ರಿಲೀಸ್ ಮಾಡ್ಬೇಕು ಅಂತ ನಾನು ಪ್ರೀತಿ ಪೂರ್ವಕವಾಗಿ ಅವರಲ್ಲಿ ಕೋರ್ಕೋತಾ ಇದ್ದೀನಿ. ಇದೊಂದು ಲಿರಿಕಲ್ ಸಾಂಗ್ ಆಗಿರುತ್ತೆ. ತಂಪಾಗಿದೆ. ಆ ಅಯೋಧ್ಯೆ ಕಡೆ ಮರಳಿ ಬರ್ತಿರುವಂತಹ ಒಂದೆಲ್ಲ ದೃಶ್ಯ ನಮ್ಮ ಮುಂದೆ ಬರುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರದೀಪ್ ಸರ್ ನಿರ್ಮಾಪಕರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಹೇಳ್ತಾ ಇದ್ದೀನಿ. ಈಗ ನಾವು ಕಾಯ್ತಿರುವಂತಹ ಕ್ಷಣ ಬಂದಿದೆ. ನಾವು ತುಂಬಾನೇ ಒಂಥರ ಎಕ್ಸೈಟೆಡ್ ಆಗಿ ಕಾಯ್ತಿರುವಂತಹ ಒಂದು ಕ್ಷಣ. ನಮ್ಮ ಸಿರಿ ಮ್ಯೂಸಿಕ್ ಪ್ರೆಸೆನ್ಸ್ ಹಾಗೆ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ವತಿಯ ಒಂದು ಪರಿಕಲ್ಪನಾ ನಿರ್ದೇಶನದಲ್ಲಿ ಬರುತ್ತಿರುವಂತಹ ಒಂದು ವಿಡಿಯೋ ಆಲ್ಬಮ್ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಆಲ್ಬಮ್ ನ ನಾವು ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅದನ್ನ ರಿಲೀಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಅದನ್ನ ನಮ್ಮ ರಾಮ ಲಕ್ಷ್ಮಣನೇ ಹೋಗಿ ಅವ್ರನ್ನ ಸ್ವಾಗತ ಮಾಡಿದ್ರೆ ಹೇಗಿರುತ್ತೆ? ನಮ್ಮ ತಂಡದ ಇಬ್ರು ರಾಮ ಲಕ್ಷ್ಮಣರು ಒಂದು ಅವ್ರಿಗೆ ಬಾವುಟನ ಕೊಟ್ಟು ಒಂದು ಘೋಷಣೆ ಮಾಡಿಸಿ ಒಂದು ಸಾಂಗ್ ನ ರಿಲೀಸ್ ಮಾಡಿಸ್ತೇವೆ. Ready? Jai Shri Ram. Jai Shri Ram. All the best. ಥ್ಯಾಂಕ್ ಯು. ಎಸ್, ಈಗ ಹಾಡು ನಮ್ಮೆಲ್ಲರ ಮುಂದೆ. ಬಾಯಲ್ಲೂ ಜಯ ಜಯ ರಾಮ, ಜಯ ಸೀತಾರಾಮ, ಜಯ ಜಾನಕಿ ರಾಮ ಅಂತ ಎಲ್ಲರ ಬಾಯಲ್ಲೂ ಮೊಳಗಬೇಕು. ಸೊ ಈ ಒಂದು ಹಾಡು ಹೇಗಿತ್ತು ಅಂತ ನಾನು ಹೆಚ್ಚು ಮಾತಾಡೋದಕ್ಕಿಂತ ವೇದಿಕೆ ಮೇಲೆ ಎಲ್ಲ ನಮ್ಮ ಅತಿಥಿಗಳನ್ನ ಕರೆದು ಅವರ ಒಂದು ಅಭಿಪ್ರಾಯ ನಾವು ತಿಳಿಸ್ಕೊಡುವಂತ ಒಂದು ಸಂದರ್ಭ. ಅದಕ್ಕಿಂತ ಮುಖ್ಯ ಎಲ್ಲರೂ ನಮಗೆ ಕೆಲಸ ಮಾಡಿದ್ದಾರೆ. ದಯಮಾಡಿ ಒಂದು ಚಿಕ್ಕ ತಾಂತ್ರಿಕ ದೋಷ ಏನಾಗಿದೆ ಅಂತಂದ್ರೆ ಅಲ್ಲಿ ನೃತ್ಯ ಸಂಯೋಜಕರು ಕೂಡ ತುಂಬಾನೇ ಮುಖ್ಯ ಆಗಿರ್ತಾರೆ. ಅದು ಯೂಟ್ಯೂಬ್ ಅಲ್ಲಿ ಅವರ ಹೆಸರು ಬರುತ್ತೆ. ಲಿಖಿತ್ ಆಚಾರ್ ಕೂಡ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್ ಲಿಖಿತ್. ಥ್ಯಾಂಕ್ ಯು. ಅಂಡ್ ಇವಾಗ ವೇದಿಕೆ ಮೇಲೆ ನಾವು ಎಲ್ಲ ಅತಿಥಿಗಳನ್ನ ಕರಿತೀವಿ. ಸೊ NM ಸುರೇಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಹಾಗೆ ಬಾಮಾ ಹರೀಶ್ ಸರ್, ಉಮೇಶ್ ಬಂಡ್ಕರ್ ಸರ್, ಹಾಗೆ ರಾಜುಗೌಡ್ರು, ದಯಾನಂದ್ ಸರ್,
ಹಾಗೆ ನಮ್ಮ ACP ಶಂಕರ್ ಸರ್, ಹಾಗೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್, ನಮ್ಮ ಸುರಪುರದ ಶಾಸಕರು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೀತಿಯ ಸಹಾಯಕರು ಕೂಡ ಹೌದು. ಸೊ ರಾಜುಗೌಡ ಸರ್, ನೀವು ಕೂಡ ನಿಮ್ಮ ಅಭಿಪ್ರಾಯನ ಹೇಳ್ಬೇಕು ಅಂತ ಹೇಳ್ತೀನಿ. ನಮಗೆಲ್ಲ ನಿಂತು ಮಾತಾಡ ಎಲ್ಲರಿಗೂ ನಮಸ್ಕಾರ. ಅದ್ಭುತವಾಗಿ ಹಾಡು ಬಂದಿದೆ. ನಿಜಕ್ಕೂ ಬಹಳ ಅಂದ್ರೆ ಬಹಳ ಅದ್ಭುತ. ಯಾವ ತರ ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ನಮ್ಗೆ ಒಂದೇ ಬೇಜಾರು, ಒಂದೇ ಸರಿ ನೋಡಿದ್ರೆ ಇನ್ನೊಂದು 8-10 ಸರಿ ನೋಡ್ಬೇಕನ್ನೋ ಆಸೆ. ಇಲ್ಲ, ಬಹಳ ಅಂದ್ರೆ ಬಹಳ. ಯಾಕಂದ್ರೆ ಎಲ್ಲ ಮಕ್ಕಳು ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ತಾವು ಎಲ್ಲರೂ, ನಿರಂಜನ್ ಅವರು ಮತ್ತು ಅನಿರುದ್ಧ ಅವರು ಎಲ್ಲರೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಾಂಗ್ ನೋಡ್ರಿ ಒಂದು ಟ್ರೆಂಡೇ ಆಗ್ತದೆ ಅದು. ಯಾಕಂತಂದ್ರೆ ಅಷ್ಟೊಂದು ಅದ್ಭುತವಾಗಿದೆ. ಹಳ್ಳಿಯಲ್ಲೂ ಈ ಸಾಂಗ್ ನೆಕ್ಸ್ಟ್ ಯಾವುದೇ ದೇವಸ್ಥಾನದಲ್ಲೂ ರಾಮನ್ ಪೂಜೆ ಆಗ್ಬೇಕಾದ್ರೆ ಈ ಸಾಂಗ್ನ ಹಾಕ್ತಾರೆ. ಅಷ್ಟೊಂದು ವಿಶ್ವಾಸ ನಮಗಿದೆ. ಯಾಕಂದ್ರೆ ಇದು ರಾಮನ ಯುಗ ಅಂತಂದ್ರೆ ತಪ್ಪಾಗದು ಅನಿಸ್ತದೆ ನಮ್ಗೆ. ಅಷ್ಟು ರಾಮನ್ ಬಗ್ಗೆ ಆಗ್ಲಿ, ಈ ರಾಮ ಮಂದಿರ ಬಗ್ಗೆ ನಮ್ಗೊಂದು ಅಷ್ಟು ಗೊತ್ತಿರಲ್ಲ. ಆದ್ರೆ ನಮ್ಮ ಹಿರಿಯರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರ್ತದೆ. ನಾವು 22ನೇ ತಾರೀಕು ದೊಡ್ಡ ಮೆರವಣಿಗೆ ಜೊತೆಗೆ 8 ಗಂಟೆಯಿಂದ ಪ್ರಾರಂಭ ಮಾಡಿ 11 ಗಂಟೆಗೆ ಮೆರವಣಿಗೆ ಮಾಡಿ ಕೊಡೆಕಲ್ ಬಸವಣ್ಣಪ್ಪನ ದೇವಸ್ಥಾನದಲ್ಲಿ ಈ ರಾಮ ಮಂದಿರ ಉದ್ಘಾಟನೆ ವೀಕ್ಷಣೆ ಮಾಡ್ಬೇಕಂತ ಮಾಡಿದ್ದೇವೆ. ಆ ಫಸ್ಟ್ ವಾಲ್ಮೀಕಿ ದೇವಸ್ಥಾನದಲ್ಲಿ ಪೂಜೆ ಮಾಡಾಗ ಇದೇ ಸಾಂಗ್ ಹಾಕಿ ನಾವು ಪೂಜೆ ನಾನು ನಮ್ಮ ಊರಿಗೆ ಎಲ್ಲರೂ ಬಂದಾಗ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು, ನಮ್ಮ ತಾತ ಅವರು 35-40 ವರ್ಷ ಹಿಂದ್ಗಡೆ ರಾಮ ಮಂದಿರಿಗೆ ಇಟ್ಟಿಗೆ ಸಂಗ್ರಹಣೆ ಮಾಡಾಗ ಒಂದು 5 ಇಟ್ಟಿಗೆ ಕೊಟ್ಟಿದ್ರಂತೆ. ಅದನ್ನ ಕೇಳಿ ನಮ್ಮ ಅಷ್ಟು ಖುಷಿ ಆಯ್ತು. ನಾನು ಗೋಪಾಲ್ಜಿ ಅವರಿಗೆ, ದಯಾಣ್ಣವರಿಗೆ ನಮಗೆ ಬಹಳ ಆತ್ಮೀಯರು, ಗುರುಗಳು, ನಮಗೆ ಇಬ್ಬರಿಗೂ ಅವರು ತಂದೆ ಸಮಾನರು. ಗೋಪಾಲ್ಜಿ ಅವರು, ಅವ್ರಿಗೆ ನಾನು ಕೇಳಿದ್ವಿ, ಅಲ್ಲ ಸರ್, ಮನ್ಸ್ ಮಾಡಿದ್ರೆ ಮೋದಿ ಸಾಹೇಬ್ರು ನಮ್ಮ ಸರ್ಕಾರದಿಂದ ದೇವಸ್ಥಾನ ಮಾಡಬಹುದಾಗಿತ್ತಲ್ಲ, ಯಾಕೆ ಎಲ್ಲರ ಹತ್ರ ಸಂಗ್ರಹಣೆ ಮಾಡ್ತೀರಿ ಅಂತ ಕೇಳಿದ್ವಿ ನಾವು. ಪ್ರಶ್ನೆ ಹಾಕಿದಾಗ ಅವ್ರು ಒಂದೇ ಮಾತು ಹೇಳಿದ್ರು. ಅವ್ರು ಹೇಳಿದ್ದು ಇವತ್ತು ಅರ್ಥ ಆಗ್ತದೆ. ಬರೀ ಸರ್ಕಾರದಿಂದ ಆ ದೇವಸ್ಥಾನ ಕಟ್ಟಿದ್ರೆ ಇಷ್ಟೊಂದು ಪ್ರಾತಿನಿಧ್ಯ ಅದಕ್ಕೆ ಬರ್ತಿದ್ದಿಲ್ಲ. ಅವ್ರು ಒಂದ್ ಹೇಳಿದ್ರು, ರಾಜಣ್ಣ, ನಿಮ್ಮಿಂದ ₹1 ಆದ್ರೆ ₹1 ಸಹಾಯ ಮಾಡ್ರಿ. ನೀವೇನ್ ಅಲ್ಲಿ ಕೊಡ್ತೀರಿ ಅದರಿಂದ ಆಗ್ತದೆ. ನಾಳೆ ರಾಮ ಮಂದಿರ ನೀವು ಹೋದಂದ್ರೆ ಈ ದೇಣಿಗೆ ನಾನು ಕೊಟ್ಟಿದ್ದು ನನ್ನ ಮಂದಿರ ಅಂತ ಬರ್ತಾನ ಮಾತು. ಅದ್ಭುತವಾದಂತ ಗೋಪಾಲ್ಜಿ ಅವತ್ತು ಒಂದು ಮಾತು ಹೇಳಿದ್ರು. ಇವತ್ತು ಅದು ಸತ್ಯ ಆಗಿದೆ. ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ, ಇದು ಕೇಂದ್ರ ಸರ್ಕಾರದಿಂದ ಈ ದೇವಸ್ಥಾನ ಆಗ್ತಿದೆ ಅಂತ. ಇಲ್ಲ, ಕೇಂದ್ರ ಸರ್ಕಾರದಿಂದ ಆಗ್ತಿಲ್ಲ. ಪ್ರತಿಯೊಬ್ಬ ಭಾರತದಲ್ಲಿರುವಂತ ಭಾರತೀಯ ನಾಗರಿಕರು ಎಲ್ಲರೂ ದೇಣಿಗೆ ಸಂಗ್ರಹಣೆ ಮಾಡಿ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಆ ದೇವಸ್ಥಾನ ನಿರ್ಮಾಣ ಆಗ್ತಿದೆ ಅಣ್ಣ. ಅದಕ್ಕೋಸ್ಕರ ಇವತ್ತು ಎಲ್ಲರ ಮನಸ್ಸಲ್ಲಿ ಅದು ಮೂಡಿದೆ. ಇವತ್ತು ಅದಕ್ಕೆ ನಮಗೆ ಬಹಳ ಅಂದ್ರೆ ಬಹಳ ಖುಷಿ. ಮತ್ತು ರಾಮಲಲ್ಲ ವಿಗ್ರಹನು ನಮ್ಮ ಮೈಸೂರಿಂದ, ನಮ್ಮ ಕರ್ನಾಟಕದಾಗಿದ್ದು, ಅದನ್ನು ಖುಷಿಯಾಗಿದೆ. ಅಂತ ಕಲ್ಲು ನಮ್ದು, ಆ ಶಿಲ್ಪೆನೂ ನಮ್ದು. ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಇವತ್ತು. ಅದ್ರ ಜೊತೆಗೆ ಈ ಹಾಡು ಕೇಳಿದ್ಮೇಲೆ 22ನೇ ತಾರೀಕು ನಮ್ಗೆ ಯಾರಿಗೂ ಅಯೋಧ್ಯೆಗೆ ಅವಕಾಶ ಸಿಗಂಗಿಲ್ಲ ಹೋಗಿ ನೋಡೋದಕ್ಕೆ. ರೂಪಿಕಾ ಅವರಿಗೆ, ಸುರೇಶ್ ಅಣ್ಣವ್ರಿಗೆ ಇನ್ನೊಂದ್ಸರಿ ಕೃತಜ್ಞತೆ ಸಲ್ಲಿಸ್ತೇವೆ. ಇಲ್ಲೇ ನಮ್ಗೆ ರಾಮ ಮಂದಿರ ಉದ್ಘಾಟನೆ ಮಾಡಿ ತಾವು ತೋರಿಸ್ಬಿಟ್ರಿ. ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಈ ಹಾಡು ಯಶಸ್ವಿ ಆಗ್ಲಿ. ತಮ್ಮೆಲ್ಲರಿಗೂ ಇನ್ನೂ ಈ ಹಾಡಿನ ಮುಖಾಂತರ ಹಲವಾರು ಅವಕಾಶಗಳು ಸಿಗಿಲ್ಲ ಅಂತ ಆ ಶ್ರೀರಾಮನ ಹತ್ರ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ನಮ್ಮ ಬಾಮ ಹರೀಶ್ ಸರ್ ಒಂದೆರಡು ಮಾತಾಡಬೇಕು. ಓಕೆ, ಈಗ ಸುರೇಶ್ ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಖದಿಂದ ನಮ್ಮ ರಾಜುಗೌಡರು, ಆತ್ಮೀಯರು, ಪ್ಲಸ್ DS ಮ್ಯಾಕ್ಸ್, ಉಪೇಂದ್ರ, ಮಿಸಸ್ ಮಿಥುಮಂದ್ರ, ಇದೆಲ್ಲ ಗಣ್ಯಾತಿಗಳು. ಈಗ ನೋಡ್ತಾ ಇದ್ರೆ ಏನೋ ಒಂದು ಅದ್ಭುತ ಕ್ಷಣ, ರೋಮಾಂಚನ, ರಾಮನ ಕಣ್ಣಲ್ಲಿ ನೋಡೋದಂಗಾಯ್ತು. ಇದು ಕಾರಣಭೂತರಾದ ತಮ್ಮೆಲ್ಲರಿಗೂ ಮೊದಲನೇದಾಗಿ ಚಿತ್ರರಂಗದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಪಟ್ಟಕ ರೂಪಿಗಾರಿಗೆ, ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲೋ ಸಿನಿಮಾಗಳು ಕಮರ್ಷಿಯಲ್ಸ್ ನಾವು ನೋಡ್ತೀವಿ, ಏನೇನೋ ಮಾಡ್ತೀವಿ. ಏನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಯಿತು. ಖಂಡಿತ ಶ್ರೀರಾಮ ನಮ್ಮೆಲ್ಲ ಹೃದಯದಲ್ಲಿ ಎಲ್ಲರೂ ಸ್ಥಾಪನೆ ಆದಂಗಾಯ್ತು. ಇಂಥ ಒಂದು ಕೆಲಸ ಮಾಡಿದ್ದು ಭಾಳ ಹುಡುಗಾಟ ಅಲ್ಲ. ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಗೊತ್ತಿಲ್ಲ. 10 ದಿನದಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ಇದು ಬಹುಶಃ 1 ವರ್ಷ ತಗೊಳ್ಳೋಂಥ ಕಾಲನ 10 ದಿನದಲ್ಲಿ ಮಾಡಿ ಅಂದರೆ ಆ ರಾಮನ ಪ್ರೇರಣೆ ನಿಮ್ಮಲ್ಲಿ ಬಂದಿದೆ ಅನ್ಸುತ್ತೆ. ಭಗವಂತನ ಇಚ್ಛೆ ಅಂದರೆ ಏನಾಗಲ್ಲ. ಇದು ಆ ಭಗವಂತನ ಇಚ್ಛೆ, ಪ್ರೇರಣೆ, ತಂದೆ ತಾಯಿಗಳ ಆಶೀರ್ವಾದ ರೂಪಿ ನಿಮ್ಗೆ ಸಿಕ್ಕಿದೆ. ರೂಪಿಕವ್ರು ಬಂದು ಕರೆದ್ರು, ನನಗೆ ಬರದೇ ಹೋದ್ರೆ ತಪ್ಪಾಗ್ಬಿಡೋದು. ಇವತ್ತು ನಾನು 3 ಪ್ರೋಗ್ರಾಮ್ ಇದ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದೆ. ಮುಖ್ಯವಾಗಿ DS ಮ್ಯಾಕ್ಸ್, ದಯಾನಂದ ನೋಡ್ದಂಗಾಯ್ತು. ರಾಜುಗೌಡರು, ಇವರಿಬ್ರು ಹೃದಯ ಶ್ರೀಮಂತ ಒಳ್ಳೆ ವ್ಯಕ್ತಿಗಳು. ಇವತ್ತು ಅಂತಹ ವ್ಯಕ್ತಿಗಳ ಸನ್ನಿಧಾನದಲ್ಲಿ ನಿಂತ್ಕೊಂಡು ಒಂದು
ಹಾಡನ್ನ ಮ್ಯೂಸಿಕ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಒಂದು ಕರ್ನಾಟಕದಲ್ಲೆಲ್ಲ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿ ಮ್ಯೂಸಿಕ್ ತಲುಪಲಿ. ಮುಖ್ಯವಾಗಿ ನಮ್ಮ ಗೆಜ್ಜೆ ಸ್ಟುಡಿಯೋ ಕೂಡ ಒಳ್ಳೇದಾಗಲಿ. ಯಾಕಂದರೆ ರೂಪಿಕಾ ಭಾಳ ವರ್ಷಗಳಿಂದ ಸಿನಿಮಾದಲ್ಲಿ ಅವಳ ಶ್ರಮ ಇದೆ. ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ತುಂಬ ಪಿಕ್ಚರ್ಗಳು ಹೀರೋಯಿನ್ಗಳಾಗಿದ್ದಾರೆ. ಇನ್ನು ಮುಂದೆ ನಿಮ್ದು ಬೇರೆದೇ ದಿನ ಆಗುತ್ತೆ. ನ್ಯೂ ಟ್ರೆಂಡ್ ಸ್ಟಾರ್ಟ್ ಟುಮಾರೋ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಮೈಂಡ್. ನಿಮ್ಮನ್ನೇನು ವಿಷನ್ಸ್ ಇದೆಯೋ ಆ ವಿಷನ್ಸಿಗೆ ತಲುಪಿಸುವಂಥ ಕೆಲಸ, ಅದಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ಅಂದರೆ ಯಾಕಂದರೆ ಇಲ್ಲೆಲ್ಲ ಬಂದಿರೋರು ಒಂದೊಳ್ಳೆ ಸಮಾನ ಮನಸ್ಕರು. ನಾವೆಲ್ಲ ಸಮಾನ ಮನಸ್ಕರು ಒಳ್ಳೆಯ ಭಾವನೆಯಿಂದ ಮಾಡಿದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಭಗವಂತ ಖಂಡಿತವಾಗಲೂ ಏನು ನಾಳೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಿದೋ ಅದು ಒಂದು ದಿನ ಮುಂಚೆ ಅಂತ ಒಂದು ಕಾರ್ಯ ಮಾಡಿದ್ದು ನಮಗೂ ಕರ್ನಾಟಕದಲ್ಲಿ ನಾವು ಎಲ್ಲ ಅದೃಷ್ಟ ಅನ್ಸುತ್ತೆ. ಇವತ್ತು ತುಂಬ ಸಂತೋಷ ಆಗ್ತದೆ. ಧನ್ಯವಾದಗಳು ಸರ್, ನಿಮ್ಮ ಒಂದು ತುಂಬಾ ಪ್ರೀತಿಪೂರ್ವಕ ಒಂದು ಆಶೀರ್ವಾದಕ್ಕೆ. ನಮ್ಮ ಇಡೀ ಚಿತ್ರರಂಗನೇ ನಮ್ಮ ಜೊತೆ ಇದೆ, ಹಾಗೆ ಇಡೀ ಚಿತ್ರರಂಗದ ಕಲಾವಿದರು, ತಂತ್ರಜ್ಞರೆಲ್ಲ ನಮ್ಮ ಜೊತೆ ಇದೆ ಅಂತ ನಮ್ಮ ಇಷ್ಟು ಜನ ಸಾಕ್ಷಿ ಆಗಿದ್ದಾರೆ. 10 ದಿನದಲ್ಲಿ ಒಂದು ಪ್ರಿಪರೇಷನ್ ಆಗಿದ್ದು, ಆದ್ರೆ ಇದು ಶೂಟಿಂಗ್ ಟೈಮಿಂಗ್ಸ್ ಬಂದು ಐ ಥಿಂಕ್ ಬೆಳಗ್ಗೆ 9:00 ಸ್ಟಾರ್ಟ್ ಮಾಡಿ ರಾತ್ರಿ 9:00 ಫಿನಿಶ್ ಮಾಡಿದ್ವಿ ನಾವು. ಅದರಲ್ಲಿ ನಾವು ಈ ಒಂದು ಕ್ವಾಲಿಟಿನ ಕೊಡೋಕೆ ಪ್ರಯತ್ನ ಪಟ್ಟಿದ್ವಿ. ಬಟ್ ಗ್ರೌಂಡ್ ವರ್ಕ್ ಹಾಗೆ ನನ್ನ ತಂಡ ಮಾಡಿದೆ ಅಂತ ಹೇಳ್ತೀನಿ. ಸೊ ಎಲ್ಲಾ ಕ್ರೆಡಿಟ್ ನನ್ನ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಎಲ್ಲ ಸದಸ್ಯರಿಗೂ, ಹಾಗೆ ವಿಶೇಷವಾಗಿ ಸಿರಿ ಮ್ಯೂಸಿಕ್ಗೆ ಸೇರ್ಬೇಕು ಅಂತೀನಿ. ಹಾಗೆ ಈಗ ಬಾಮ ಹರೀಶ್ ಸರ್ ಈ ಒಂದೆರಡು ಮಾತುಗಳನ್ನ ಹಾಡ್ಬೇಕು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನನ್ನ ಆತ್ಮೀಯ ಗೆಳೆಯರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೆ ಇವತ್ತು ಈ ಒಂದು ಅಯೋಧ್ಯೆ ಬಗ್ಗೆ ಒಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಅಂತ ರೂಪಿಕಾ ಅವ್ರು ಬಂದರು. ನಂಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಫಸ್ಟ್ ಸಾಂಗ್ ಕೇಳಿಸಿದ್ರು, ಬಟ್ ತುಂಬ ಹೆವಿ ಅನಿಸ್ತು ಸಾಂಗ್. ಹೆಂಗೆ ಆ ರೂಪಿಕಾ ಹ್ಯಾಂಡ್ಲೂಮ್ ಹೆಂಗಿದೆ, ತುಂಬ ಹೆವಿ ಇದೆ ಸಾಂಗು ಅಂತೇಳಿ ಅಂತ. ಆಮೇಲೆ ಹಂಗೆಲ್ಲ ಈ ಥರ ಹಿಂಗೆ ಮಾಡ್ಕೊಡೇನು ಸರ್ ಅಂತೇಳಿ. ಆಮೇಲೆ ನೀವು ಮಾಡ್ತಾ ಇದ್ದೆ ಈ ಉದ್ಯಮದ ಪರವಾಗಿ ಈ ಸಾಂಗ್ ಅರ್ಪಣೆ ಮಾಡು ಕರ್ನಾಟಕ ಜನತೆಗೆ ಅಂತೇಳಿ ನಾನು ಕೇಳ್ಕೊಂಡಾಗ, ಆಮೇಲೆ ಇಮಿಡಿಯೇಟ್ ಸುರೇಶ್ ಅವರಿಗೆ, ಬಂಕರ್ ಅವ್ರಿಗೆಲ್ಲ ಮಾತಾಡಿ ಸಿರಿ ಮ್ಯೂಸಿಕ್ ಅವರು ನಮ್ಮ ಸುರೇಶ್ ಅವರು ಮಾಡ್ತಾರೆ ಅಂತೇಳಿ ಗೊತ್ತಾದಾಗ ಆಮೇಲೆ ಅವ್ರಿಗೂ ನಾನು ಹೇಳಿದೆ, ಈ ಥರ ನಮ್ಮ ಚಿತ್ರೋದ್ಯಮದ ಒಂದು ಅರ್ಪಣೆ ಆಗಲಿ ಇದು ಈ ಸಾಂಗು ಅಂತೇಳಿ. ಬಟ್ ಎಲ್ಲ ಹಬ್ಬಕ್ಕೆ ಏನೇನು ಒಳ್ಳೊಳ್ಳೆ ಸಾಂಗ್, ಯುಗಾದಿ ಹಬ್ಬಕ್ಕೆ ಒಂದು ಸಾಂಗ್ ಇದೆ, ಸಂಕ್ರಾಂತಿಗಿದೆ, ಈ ಥರ ಎಲ್ಲ ಒಂದೊಂದು ಸಾಂಗ್ ಒಂದು ಟ್ರೆಂಡ್ ಸೆಟ್ ಆಗಿದೆ. ಅದೇ ರೀತಿ ಶ್ರೀರಾಮನವಮಿಗೆ ಮತ್ತು ಹನುಮ ಜಯಂತಿಗೆ ಪ್ರತಿ ವರ್ಷ ಇದೊಂದು ಹಾಡು ಒಳ್ಳೆ ಟ್ರೆಂಡ್ ಸೆಟ್ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಖಡಕ್ ಪೊಲೀಸ್ ಆಫೀಸರ್ ಆಗಿರುವಂತಹ ನಮ್ಮ ACP ಶಂಕರ್ ಸರ್ ಒಂದೆರಡು ಮಾತುಗಳನ್ನ ಹಾಡಬೇಕು, ನಿಮ್ಮ ಹಾರೈಕೆ ಇರಲಿ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ನಾವು ಸಾಂಗ್ ನೋಡಿದ್ವಿ, ಇದನ್ನು ತುಂಬ ನನಗೆ ಕೂಡ ಮೈ ರೋಮಾಂಚನ ಆಗ್ತದೆ. ಮತ್ತು ಅದರಲ್ಲಿ ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ, ಸಾಹಿತ್ಯ ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಕಾರಣ ಈಗ ಪ್ರಸ್ತುತ ಏನು ನಮ್ಮ ಅಯೋಧ್ಯೆಯಲ್ಲಿ ನಡೀತಾ ಇದೆ, ಈಗ ನಾವು ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ, ಅದಕ್ಕೂ ನೀವು ಬರೆದ ಸಾಹಿತ್ಯಕ್ಕೂ ಎರಡು ತುಂಬ ಲಿಂಕ್ ಆಗ್ತದೆ. ಆಮೇಲೆ ಕೆಲವು ಮಧ್ಯದಲ್ಲಿ ಒಂದಷ್ಟು ಸಾಹಿತ್ಯ ಬರೆದಿದ್ದಾರೆ, ಅವನ್ನೆಲ್ಲ ಕೇಳಿದ ತಕ್ಷಣ ನಮಗೂ ಕೂಡ ಮೈ ರೋಮಾಂಚನ ಆಗ್ತದೆ. ಒಂಥರ ಶಕ್ತಿ ತುಂಬ ರೀತಿ ಇದೆ. ನನ್ನ ಆತ್ಮೀಯ ಡಾಕ್ಟರ್ ಸುರೇಶ್ ಚಿಕ್ಕಣ್ಣವ್ರಿಗೆ ಮತ್ತು ಗೆಜ್ಜೆ ಸಂಸ್ಥೆಯವ್ರಿಗೆ ಇನ್ನೂ ಈ ಸಂಸ್ಥೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ, ಮತ್ತು ನಮ್ಮ ಕರ್ನಾಟಕದಿಂದ ಈಗ ಅಯೋಧ್ಯೆ ಏನು ನಮ್ಮದು ನಾಳೆ ಜಯಂತಿ ಮಾಡ್ತೀವಿ, ಅದು ಉತ್ಸವ ಏನು ಮಾಡ್ತೀವಿ, ಸಂಭ್ರಮ ಏನು ಮಾಡ್ತೀವಿ, ಅದಕ್ಕೆ ಕರ್ನಾಟಕದಿಂದ 4ರಿಂದ 5 ಪಾಯಿಂಟ್ ಐ ಥಿಂಕ್ ಆ್ಯಡ್ ಆಗಿದೆ. ಅದಕ್ಕೆ ಅದರ ಜೊತೆಗೆ ಇದು ಒಂದು ಆ್ಯಡ್ ಆಗುತ್ತೆ ಅಂತ ನನಗೊಂದು ತುಂಬ ಭಾವನೆ, ತುಂಬ ಸಂತೋಷ ಆಗಲಿ ಅಂತ ಆಶಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಉಮೇಶ್ ಪಾಣ್ಕರ್ ಸರ್ ಮಾತಾಡಬೇಕು ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಭಾಳ ಸಣ್ಣ ವಯಸ್ಸಿನಲ್ಲೇ ಏನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯವೋ ಆ ಪ್ರಯತ್ನಗಳನ್ನು ಪಡ್ತಕ್ಕಂತಹ ರೂಪಿಕಾ ಇವತ್ತಿನ ಕೇಂದ್ರಬಿಂದು. ಹಾಗೆಯೇ ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ್ಣ ಮತ್ತು ಈ ಆಲ್ಬಮ್ ಇದಕ್ಕೆ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಭಾಳ ಒಂದು ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಸಿನಿಮಾಗೆ ಸಂಬಂಧಪಟ್ಟಂತಹ
ಏನು ಆಗು ಹೋಗುಗಳು ಮತ್ತು ಸಾಂಗ್ಗಳು ಸಬ್ಜೆಕ್ಟ್ಗಳು ಅಂಥವೆಲ್ಲ ನೋಡ್ತಾ ಇರ್ತೀವಿ. ಸಿನಿಮಾಗೆ ಸಂಬಂಧಪಟ್ಟಂಥವರಿಂದನೇ ಸಿನಿಮಾಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ನೋಡಿದಂತಹ ದಿನ ಇವತ್ತು. ನನಗೆ ನಮ್ಮ ರಾಜಣ್ಣವರು ರಾಜು ಪಾಟೀಲ್ ಹೇಳ್ದಂಗೆ, ರಾಜಗೌಡರು ಹೇಳ್ದಂಗೆ, ನಾವು 22ನೇ ತಾರೀಕಲ್ಲಿ ಹೋಗೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಇದನ್ನು ನೋಡಿ ನಮಗೆ ಇಲ್ಲೇ ಒಂಥರ ಅದೊಂದು ಓಪನಿಂಗ್ ಸೆರೆಮನಿ ಆಯ್ತೇನೋ ಅನ್ನೋವಂಥ ಒಂದು ಭಾವನೆ ಬಂದಿದೆ. ಆ ಭಾವನೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹಾಗೆಯೇ ನಮ್ಮ ಚಿತ್ರರಂಗ, ನಮ್ಮ ಅಧ್ಯಕ್ಷರು ಸುರೇಶ್ ಅವರಾಗಲಿ, ನಿಕಟಪೂರ್ವ ಅಧ್ಯಕ್ಷರು ಬಾಮ ಹರೀಶ್ ಅವರಾಗಲಿ ಹೇಳಿದಾಗೆ ಪ್ರತಿಯೊಂದು ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ ಮೇಡಮ್, ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ದಯಣ್ಣ ಸದಾ ನಿಮ್ಮಂತಾಗೆ ಇವ್ರಿಗೆ ಯಾರಿಗೆ ಸಾಧನೆ ಮಾಡೋರಿಗೆ ದಯಣ್ಣ ಒಂಥರ ಹೆಂಗಪ್ಪ ಅಂದರೆ ಅಲ್ಲ, ಅವ್ರ ಹೆಸರಲ್ಲೇ ಐತೆ ದಯಾಪರರು ಅಂತೇಳಿ. ಸೊ ಹೀಗಾಗಿ ಅವರು ಆಳಾಗಿ ಅರಸರಾಗಿರೋರು. ನನಗೆ ಅವರ ಪೂರ್ವಪರ ಇತಿಹಾಸ ಎಲ್ಲ ನನಗೆ ಗೊತ್ತಿದೆ. ಅದರಿಂದ ಅವರು ಆ ಕಷ್ಟದಲ್ಲಿದ್ದ ಯಾರು ಮುಂದೆ ಬರ್ತಾರೋ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಯಾರೂ ಸಹಾಯ ಮಾಡಲಿಲ್ಲ, ಅವರು ಸ್ವಯಂ ಪ್ರತಿಭೆಯಿಂದ ಮುಂದೆ ಬಂದವರು. ಸೊ ಹೀಗಾಗಿ ಎಲ್ಲರೂ ನನ್ನಂಗೆ ಅನುಭವಿಸೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಮ್ಮ, ಈಗ ನಿಮ್ಮ ತಂಡದ ಪರವಾಗಿ ನಾನು ರಾಜುಗೌಡರಿಗೆ ಒಂದು ಮನವಿ ಇಡ್ತಾ ಇದ್ದೀನಿ. ಇದೆಲ್ಲ ರಾಮ ಅಯೋಧ್ಯ ಎಲ್ಲ ಮುಗಿದಾದ ಮೇಲೆ ದಯಮಾಡಿ ಈ ಒಂದು ಸಾಂಗನ್ನು ರಾಜುಗೌಡರನ್ನ ಇಟ್ಕೊಂಡು ಪ್ರಧಾನಿಗಳಿಗೆ ದೆಹಲಿಗೆ ಕರ್ಕೊಂಡೋಗಿ ಇದು ತಗೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಇದನ್ನು ತೋರಿಸ್ತಕ್ಕಂಥ ಇವತ್ತು ರಾಜುಗೌಡರ ಕಡೆಯಿಂದ ನೀವು ವಾಗ್ದಾನ ತಗೊಂಡ್ಬಿಟ್ರೆ ಇದು ನಾವು ಬಂದಿದ್ದಕ್ಕೂ ಇದ್ದಿದ್ದಕ್ಕೂ ಎಲ್ಲದಕ್ಕೂ ಸಾರ್ಥಕವಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ವಾಗ್ದಾನ ಮಾಡಿಸಿ. ಅಣ್ಣ, ಈಗ ಆಲ್ರೆಡಿ ಪ್ರಧಾನಮಂತ್ರಿಯವರು ಯಾವ್ಯಾವ ಈ ಥರ ಸಾಂಗ್ಸ್ ಬರ್ತಿದ್ದಾವೆ ಅವನ್ನ ಡೈಲಿ ತಮ್ಮ ಇದರಲ್ಲಿ ಟ್ವಿಟರ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಯಂತಿದ್ದಾರೆ. ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಹೋಗಷ್ಟು ಇನ್ನೂ ಇದಿಲ್ಲ. ಇಲ್ಲಿಂದ ನಾವು ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ, ಸಂತೋಷ್ ಜಿ ಅವರಿಗೆ ಈ ಸಾಂಗ್ನ ಇವತ್ತೇ ಕಳಿಸ್ಕೊಡ್ತೀವಿ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಸುರೇಶ್ ಅಣ್ಣ ಪರ್ಮಿಷನ್ ಕೊಟ್ಟಂದ್ರೆ, ಯಾಕಂತ ಅಲ್ಲ ಹಂಗಲ್ಲ, ನಿಂದೊಂದು ಚಾನಲ್ ಇಂದ ಇದೆ, ನೀವು ಕೊಟ್ರೆ ಅಂದ್ರೆ ನಮ್ಮೆಲ್ಲ ಇದರಲ್ಲೂ ವೆಬ್ಸೈಟಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡೋಂಥ ಒಂದು ಕೆಲಸ ನಾವು ಮಾಡ್ತೇವೆ. ಯಾಕಂತಂದ್ರೆ ಇದು ಅಷ್ಟು ಅದ್ಭುತವಾದಂಥ ಸಾಂಗ್ ಇದೆ. ಇದನ್ನ ಅಲ್ಲಿಗೆ ಹೋಗಿ ಮುಟ್ಸಂತ ಪ್ರಯತ್ನ ಮಾಡ್ತೀವಿ. ಫಲ ದೇವ್ರ. ಯಾಕೆ ನಾನು ರಾಜಕಾರಣಿ ನಾಯಕರುಗಳು ವೇದಿಕೆಯಲ್ಲಿದ್ದಾಗ ಸಂದರ್ಭವನ್ನು ಯಾಕೆ ಬಳಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂತಂದರೆ, ರಾಜಗೌಡರು ಏನೇ ಮನಸ್ಸು ಮಾಡಿದ್ರು, ಏನೇ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಅದನ್ನು ಅವರು ಸಾಧಿಸ್ತಾರೆ. ಯಾಕಂದ್ರೆ ಅವರು ನಮ್ಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರ ಇನ್ವಾಲ್ವ್ಮೆಂಟು, ಅವರು ಬರೀ ಹಣಕಾಸಿನ ವ್ಯವಸ್ಥೆ ಅಂತಲ್ಲ, ಅವರ ಫಿಸಿಕಲಿ ಅವ್ರ ಇನ್ವಾಲ್ವ್ಮೆಂಟು ಕೂಡ ನಾನು ಅವ್ರನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಮ್ಮ ರಾಜಕಾರಣಿಗಳನ್ನು ಈ ರೀತಿ ಬಳಸ್ಕೋಬೇಕು, ರಾಜಕಾರಣಿಗಳನ್ನು ಈ ರೀತಿ ಬಳಸ್ಕೋಬೇಕು. ಆಮೇಲೆ ನಮ್ಮ ಅಣ್ಣ ಏನು ಬರೀ ರಾಜಕಾರಣಿ ಅಲ್ಲ, ಧಾರ್ಮಿಕ ವ್ಯಕ್ತಿತ್ವದಲ್ಲೂ ಕೂಡ ಎತ್ತಿದ ಕೈ. ಸೊ ಅವ್ರ ಸೇವೆನ ನಾವು ಸದಾ ಪಡ್ಕೋಬೇಕು. ಈ ವಿಚಾರದಲ್ಲಿ ಇದು ಸಾಂದರ್ಭಿಕ ಶಿಶು, ಇದೇನು ಸಾಂಗಿದೆ ಈಗ, ಇದು ಶ್ರೀರಾಮನ ಒಂದು ವ್ಯವಸ್ಥೆಗೆ ಸಾಂದರ್ಭಿಕ ಶಿಶು ಅಂತಲೇ ಕೂಡ ಹೇಳಬೇಕಾಗ್ತದೆ. ಆ ಶಿಶು ಎಮ್ಮರವಾಗಬೇಕು ಅಂದರೆ ರಾಜು ಪಾಟೀಲ್ ಜೊತೆಗೌಡರನ್ನ ಜೊತೆಗೆ ಇಟ್ಕೋಬೇಕು.